ಬೆಂಗಳೂರಿನ ಮೆಜೆಸ್ಟಿಕ್ ಹತ್ರ ಇರೋ ಫ್ರೀಡಮ್ ಪಾರ್ಕ್ ನಮಗೆಲ್ಲ ಗೊತ್ತು. ಆದರೆ ಅದು ಒಂದು ಕಾಲದಲ್ಲಿ ಭಯಾನಕ ಸೆಂಟ್ರಲ್ ಜೈಲಾಗಿತ್ತು ಅನ್ನೋದು ನಿಮ್ಗೆ ಗೊತ್ತಾ? ಅಲ್ಲಿ ನಡೆದ ಒಂದು ಘಟನೆ ಇವತ್ತಿಗೂ ಅಲ್ಲಿನ ಪೊಲೀಸ್ ಡೈರಿಗಳಲ್ಲಿ ಬಗೆಹರಿಯದ ಒಂದು ರಹಸ್ಯವಾಗಿಯೇ ಉಳಿದಿದೆ. ಒಬ್ಬ ವ್ಯಕ್ತಿ ಜೈಲಿಗೆ ಬರ್ತಾನೆ, ಆದರೆ ಅವನ ಊರಾಗಲಿ ಹೆಸರಾಗಲಿ ಯಾವುದು ಯಾರಿಗೂ ತಿಳಿಯೋದೇ ಇಲ್ಲ. ಹಾಗಾದರೆ ಆ ವ್ಯಕ್ತಿ ಯಾರು? ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ಬೈಟ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಬೆಂಗಳೂರಿನ ಹಳೆಯ ಸೆಂಟ್ರಲ್ ಜೈಲಿನ ದಿ ಮಿಸ್ಟ್ರಿ ಮ್ಯಾನ್ ಅಥವಾ ಕೈದಿ ನಂಬರ್ 777 ಅಂತಲೇ ಕರೆಯುವಂಥ ಒಬ್ಬ ವ್ಯಕ್ತಿಯ ರೋಚಕ ಘಟನೆಯನ್ನು ನಾನು ಹೇಳ್ತೀನಿ. ಈ ಘಟನೆ ನಡೆದಿದ್ದು 1970ರ ದಶಕದಲ್ಲಿ. ಒಂದು ರಾತ್ರಿ ಪೊಲೀಸರು ಒಬ್ಬ ವ್ಯಕ್ತಿಯನ್ನು ಅನುಮಾನದ ಮೇಲೆ ಬಂಧಿಸ್ತಾರೆ. ಅವನು ನೋಡೋದಕ್ಕೆ ತುಂಬ ಸಭ್ಯಂತರನೇ ಕಾಣ್ತಾ ಇದ್ದ. ಕೈಯಲ್ಲಿ ಒಂದು ಹಳೆಯ ಡೈರಿ ಇತ್ತು. ಪೊಲೀಸರು ಎಷ್ಟೇ ಕೇಳಿದ್ರೂ ಅವನು ಒಂದು ಮಾತು ಕೂಡ ಆಡಲಿಲ್ಲ. ಕೊನೆಗೆ ಅವನನ್ನು ಜೈಲಿಗೆ ಹಾಕಲಾಗುತ್ತೆ. ಆದರೆ ವಿಚಿತ್ರ ಅಂದರೆ, ಅವನು ಜೈಲಲ್ಲಿ ಇದ್ದಷ್ಟು ದಿನವೂ ಯಾರು ಅವನನ್ನು ನೋಡೋದಕ್ಕೂ ಬಂದಿಲ್ಲ. ಅವನು ಕೂಡ ಯಾರಿಗೂ ಒಂದು ಪತ್ರನೂ ಬರೆದಿಲ್ಲ. ಜೈಲಿನ ಸಿಬ್ಬಂದಿಗೆ ಇವನೊಬ್ಬ ಮೌನಿ ಥರ, ಸಾಧು ಥರನೇ ಕಾಣ್ತಾ ಇದ್ದ. ಅವನ ಬಳಿ ಇದ್ದಂಥ ಡೈರಿಯಲ್ಲಿ ವಿಚಿತ್ರವಾದಂಥ ಕೋಡ್ ವರ್ಡ್ಸ್ಗಳು ಕೂಡ ಇದ್ವು. ಒಂದಿನ ಬೆಳಿಗ್ಗೆ ಜೈಲಿನ ಗಾರ್ಡ್ ಕೋಣೆಯನ್ನು ತೆಗಿತಾನೆ, ಆದರೆ ಆ ಕೈದಿ ಅಲ್ಲಿ ಇರೋದೇ ಇಲ್ಲ. ಆದರೆ ಆ ಜೈಲಿನ ಬಾಗಿಲು ಒಳಗಡೆಯಿಂದಲೇ ಲಾಕ್ ಆಗಿರುತ್ತೆ. ಗೋಡೆಗಳು ಕೂಡ ತುಂಬ ಎತ್ತರವಾಗಿರೋದ್ರಿಂದ ಯಾರು ತಪ್ಪಿಸ್ಕೊಂಡು ಹೋಗೋದಕ್ಕಂತೂ ಸಾಧ್ಯನೇ ಇರಲ್ಲ. ಹಾಗಾದರೆ ಆ ಕೈದಿ ಎಲ್ಲಿ ಹೋದ, ಹೇಗೆ ಮಾಯವಾದ ಅನ್ನೋದು ಇವತ್ತಿಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಕೊನೆಗೆ ಪೊಲೀಸರು ಅವನ ಡೈರಿಯನ್ನು ಪರಿಶೀಲನೆ ಮಾಡಿ ನೋಡಿದಾಗ ಅದರಲ್ಲಿ ಕೇವಲ ಒಂದೇ ಒಂದು ವಾಕ್ಯ ಕನ್ನಡದಲ್ಲಿ ಬರೆಯಲಾಗಿರುತ್ತೆ: ಸಮಯ ಬಂದಾಗ ಸತ್ಯ ತಾನಾಗಿಯೇ ಹೊರಬರುತ್ತೆ ಅಂತ. ಇಂದಿಗೂ ಕೂಡ ಆ ವ್ಯಕ್ತಿ ಯಾರು, ಎಲ್ಲಿಂದ ಬಂದ, ಹೇಗೆ ಹೋದ ಅಂತ ಯಾರಿಗೂ ಗೊತ್ತಿಲ್ಲ. ಇದು ಕೇವಲ ಕಥೆಯಲ್ಲ, ಹಳೆಯ ಬೆಂಗಳೂರಿನ ಪೊಲೀಸ್ ರೆಕಾರ್ಡ್ಗಳಲ್ಲಿ ದಾಖಲಾದಂಥ ಒಂದು ನಿಗೂಢ ಘಟನೆ. ಈ ಅಪರಾಧಿ ಬಗ್ಗೆ ನಿಮಗೇನು ಅನಿಸುತ್ತೆ? ಇವನೊಬ್ಬ ಬುದ್ಧಿವಂತ ಕ್ರಿಮಿನಲ್ ಅನಿಸುತ್ತಾ, ಅಥವಾ ಯಾವುದಾದ್ರೂ ಗುಪ್ತಚರ ಇಲಾಖೆಯಿಂದ ಬಂದಿದ್ದಾನೆ ಅಂತ ಅನಿಸುತ್ತಾ? ನಿಮಗೆ ಏನು ಅನಿಸುತ್ತೆ ಈ ಅಪರಾಧಿ ಬಗ್ಗೆ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯ ಕಥೆಗಳಿಗಾಗಿ ಸ್ಟೋರಿ ಬೈಟ್ ಕನ್ನಡ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.